8ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಒಪ್ಪಿಕೊಂಡಾರೆ ಡಿಸೆಂಬರ್ 8ಕ್ಕೆ ಪ್ರಾರಂಭ. ಬಟ್ ಸರ್ ಯಾವುದು ಸರಿಯಾಗಿ ಚರ್ಚೆನೇ ಆಗಲಿಲ್ಲ ಉತ್ತರ ಕರ್ನಾಟಕದ ಅಥವಾ ಅಭಿವೃದ್ಧಿಗಳ ಬಗ್ಗೆ. ಬಟ್ ಈಗ ನೋಡಿ ಹಂಗಾಗಿದೆ. ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ, ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಉತ್ತರ ಕರ್ನಾಟಕ ಬರ್ತಾರೆ, ನಾವು ಪ್ರತಿ ಬುಧವಾರ ಗುರುವಾರ 2 ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಮಾತಾಡ್ತಾರೆ, ಆ ಕಡೆಯವ್ರು ಮಾತಾಡ್ತಾರೆ, ಈ ಕಡೆಯವ್ರು ಮಾತಾಡೋದಿಲ್ಲ. ನಿಮಗೆ ಹೇಳ್ತೀನಿ, ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ, ಬಟ್ ಇವರೇ ಮಾತಾಡೋದಿಲ್ಲ. ಏನು ಮಾಡ್ಬೇಕು ಇದಕ್ಕೆಲ್ಲ? ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ, ಒಂದು ಸರ್ಕ್ಯುಲರ್ ಕಳ್ಸೋಕೆ ನಮ್ಮ PS ಡ್ರಾಫ್ಟ್ ಮಾಡಿದ್ದೀನಿ. 2 ದಿವಸ ಕಳಿಸ್ತೀನಿ. ಬೆಳಗಾವಿ ಅಧಿವೇಶನ ನಾನು ಈಗ 30ನೇ ತಾರೀಕು 31ಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ. ಆ DC ಯಲ್ಲೇ ಹೋಗ್ತಾರಂತ, ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ. ಈ ಸರಿ ಆ ಥರ ಆಗಲಂಗೆ ನೋಡ್ಕೊಳ್ತೀನಿ ಅನ್ನೋದು ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ. ಇಲ್ಲ, ನಾವೇ ಬೇಕಾದಷ್ಟು ಬಡ್ದಾಡಿದ್ರ ಸಲುವಾಗಿ ಶಾಸಕರ ಮನೆಯೆಲ್ಲ ರೈಟಿಂಗ್ದಾಗ ಕಳಿಸಿ ಮಾಧ್ಯಮದವ್ರು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ಈ ಥರ ಆಗಿದೆ, ಈ ಥರ ಹಿಂದಿನ ರೆಫರೆನ್ಸ್ ನಮ್ಮ PSಗೆ ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗೆದ ಮಾಡಿ ಒಂದು ಲೆಟ್ರ್ ಬರೆದ ಎಲ್ಲರಿಗೂ ನಮ್ಮ ವಿಧಾನ ಪರಿಷತ್ 75 ಮಂದಿ ಕಳಿಸಿ ಕೊಡ್ತಾರೆ. ಸ್ಥಳೀಯ ನಾಯಕರಿಗೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲೋ ಅಥವಾ ಹೆಂಗೆ ಏನಂತ ನಾ ಹೇಳೋದು ಏನಾಗತ್ತೆ ಅಂದ್ರೆ, ನಾ ಹೇಳಿ ನಿಮ್ಗೆ ಭಾಳ ಸರಿ ಹೇಳೀನಿ, ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ಓಟ್ ಹಾಕೋರು ಮಠ ಪ್ರಜಾಪ್ರಭುತ್ವವಾಗಿ ಕೇಳೋದು ತಪ್ಪಂತ ನನಗೆ ಅನಿಸ್ತೈತಿ. ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡಬೇಕು ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ. ಯಾರು ಪ್ರಿನ್ಸಿಪಲ್ ಮೇಲೆ ಎಲೆಕ್ಷನ್ ನಿಲ್ತಾರ ಅವ್ರು ಸೋತು ಬಿಡ್ತಾರೆ. ಹಿಂಗೆ ಬಂದುಬಿಟ್ಟಿದೆ ಕಾಲ, ಏನು ಮಾಡೋಕ್ಕಾಗ್ತದೆ ಹೇಳಿ. ಕ್ವಶನ್ ಮಾಡೋದಕ್ಕೂ ಅದಕ್ಕೆ ಡಿಫ್ರೆನ್ಸ್. ಗೆದ್ದು ಹೋದವರು ಕೆಲವೊಂದು ಮಾತು ಅಲ್ರಿ, ಎದಕ್ಕೆ ನಾವು ಆರಾಮದೀವಿ, ನಮ್ಗೆ ಎದಕ್ಕೆ ಬೇಕಂತಾರೆ ಅವರು. ಈಗ ನಮ್ಮಲ್ಲಿ ಎಷ್ಟೋ ಸರಿ ಕ್ವಶನ್ ಕೇಳಿದವರು 1 ನಿಮಿಷ ನಿಲ್ಲದ ಓಡಿ ಹೋಗ್ಬಿಡ್ತಾರೆ. ಅದಕ್ಕೆ ನಾ ಏನು ಮಾಡೋಕತ್ತೀನಿ, ಕ್ವಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆಗೆ ಕೇಳಿಸಾಕತ್ತೀನಿ ಲಾಸ್ಟಿಗೆ. ಎಲ್ಲ ಗುದ್ದಾಡ್ತೀರಿ, ಇವೆಲ್ಲ ಏನಂದ್ರೆ ಈ ಭಾಳ ಕೆಟ್ಟದ ಕೆಲಸ ಇದೆ. ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಅದು ನವೆಂಬರ್ ಕ್ರಾಂತಿಯೋ ಡಿಸೆಂಬರ್ ಕ್ರಾಂತಿಯೋ, ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರವರು, ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಏನಿಲ್ಲ, ಕಣ್ಣಿಗೆ ನೋಡ್ಕೋತ ಹೋಗೋದಷ್ಟು ನಮ್ಮ ಕೆಲಸ. ರಾಜಕಾರಣ ನಾನು ಮಾತಾಡಿನ ಸಭಾಪತಿ ಆದ್ದರಿಂದ ಇದು ಏನಂದರೆ ಯಾಕೋ ಒಟ್ಟು ನನಗೂ ಸರಿ ಅನಿಸೋದು. ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು, ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟು ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಆಗೈತೆ ಅಂದ್ರೆ ನನಗೂ ಬೇಸರ ಅನಿಸ್ತೈತಿ. ನನ್ನ ವಿನಂತಿ ಏನಂದ್ರೆ, ಯಾರೇ ಇರಲಿ ಇದನ್ನು ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ. ಅಲ್ಲಲ್ಲ, ಅವ್ರು ಏನೋ ಮಾಡಿ ನಾ ಏನಂತೀನಿ, ನಾನು ಇಡೀ ಕರ್ನಾಟಕದ ಜನತೆ ಪರವಾಗಿ ನಾ ಹೇಳೋದೇನೆಂದ್ರೆ, ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಮಾಡಬೇಡ್ರಿ ಅಂತ ಸಭಾಪತಿಯಾಗಿ ಹೇಳೋದಷ್ಟು ನನ್ನ ಧರ್ಮ ಬೇರೆ ಹೇಳ್ತಾರೆ. ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ತಂದೆ ತಾಯಿ ನಿಮಗೆ ಹೇಳ್ತೀನಿ, ಮನುಷ್ಯತ್ವದ ಇದ್ದವ್ರು ಇಂಥ ಮಾತಾಡ್ತಾನೆ ಯಾರು ತಿಳ್ಕೊಬೇಕು ರೀ. ಶಾಸಕರಾದವ್ರು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ನಮ್ಮನ್ನು ನೋಡಿ ಈಗ ನೀವು ಸ್ಕೂಲ್ನಾಗ ಹೇಳ್ತಾರಲ್ಲ, ಮಾಸ್ತರು ಓಡಿ ಹುಚ್ಚು ಇದ್ರೆ ಏನು ಮಾಡ್ಕೈತಿ ಅಂತೇಳಿ, ಹಂಗೆ ಪರಿಸ್ಥಿತಿ ಬರ್ತೈತಿ. ಶಾಸಕರಾದಂಥವ್ರು ಏನೋ ಆಗಿರ್ತಾರೆ, ಆಕಸ್ಮಿಕವಾಗಿರ್ತಾರೆ. ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಬೇಸರ ಆಗ್ತೈತೆ.